ವರ್ಲ್ಡ್ ಕ್ಲಾಸ್ಮೇಟ್ಸ್ ಮೀಟ್ ಮಾಡ್ದಂಗೆ ವರ್ಲ್ಡ್ ಪಾರ್ಟಿ ಮೇಟ್ಸ್ ಮೀಟ್ ಮಾಡಿದಾರಂತೆ. ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಯಾವುದೋ ಹೋಟೆಲಲ್ಲಿ ಒಂದು ಸಭೆ ಮಾಡಿದ್ದಾರೆ. ಇಬ್ಬರು ಒಂದೇ ಫೋಟೋಲ್ಲಿ ಕಾಣಿಸ್ಕೊಂಡಿದ್ದಾರಂತೆ. ಒಂಥರ ಈ ಫಿಲಮ್ಮಲ್ಲಿ ಎಂಡಲ್ಲಿ ಬರುತ್ತಲ್ಲ ಆ ಟೈಪ್ ಇದೆ ಆ ಫೋಟೋ ಅಲ್ವಾ, ಶುಭಂ ಅಂತ ಬರುತ್ತಲ್ಲ ಹಾಗೆ. ಆಲ್ ರೈಟ್, ಒಳ್ಳೆಯದು, ಸಂತೋಷ. ಎರಡೂ ಒಂದು ಪಕ್ಷಕ್ಕೆ ಸೇರಿದ್ಮೇಲೆ ಒಳ್ಳೆಯದಲ್ಲ. ಈ ಮಧ್ಯೆ ಸೋಮಣ್ಣವ್ರು ದೇವೇಗೌಡರನ್ನ ಡೆಲ್ಲಿಲಿ ಮೀಟ್ ಮಾಡಿ ಸ್ವಲ್ಪ ಟಿಕೆಟ್ ವಿಚಾರದಲ್ಲಿ ಓಡಾಡಿದಾರಂತೆ. ಸೌದಿ ಜನ್ಮದಿನದಲ್ಲಿ ಪೋಸ್ಟರ್ ಗಿಸ್ಟ್ರೆಲ್ಲ ಇದ್ದಾಗ ಅದರಲ್ಲೆಲ್ಲ ಕಾಂಗ್ರೆಸ್ ಸಿಂಬಲೇ ಇರಲಿಲ್ವಂತೆ. ಬಿ ಜೆ ಪಿಗೆ ಹೋಗ್ತಾರಾ ಅಂತ ಅವರು, ನಾನು ಬಿ ಜೆ ಪಿ ಸೇರಲ್ಲ, ಈ ಲಕ್ಷ್ಮಣ್ ಸವದಿ ಬೇರೆ, ಜಗದೀಶ್ ಶೆಟ್ಟರ್ ಬೇರೆ ಅಂತ ಹೇಳ್ಬಿಟ್ಟಿದ್ದಾರಂತೆ. ಬೇರೆ ಲಕ್ಷ್ಮಣ ಸವದಿನೇ ಬೇರೆ. ಶೆಟ್ಟರಿಗೆ ನನಗೆ ತಗಲಾಕಕ್ಕೆ ಹೋಗಬೇಡಿ. ಅಲ್ಲಿರ್ತಕ್ಕಂಥ ಸ್ನೇಹಿತರು ಬನ್ನಿ ಒಟ್ಟಿಗೆ ಸೇರೋಣ, ನಮ್ಮ ಕಡೆ ಲೋಪ ಆಗಿದೆ ಸರಿ ಮಾಡ್ಕೊಳ್ಳೋಣ ಅನ್ನೋ ಸಹಜ. ನಾನು ಪಕ್ಷ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಮೌನ ವಹಿಸಿರ್ತಕ್ಕಂಥವ್ರು ಇವತ್ತೇನು ಕರೀಲಿಕ್ಕೆ ಬರ್ತಾ ಇದ್ದಾರಲ್ಲ, ಅವತ್ತಿನ ದಿವಸ ಇವ್ರಿಗೇನಾಗಿತ್ತು? ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರಲ್ವಾ ನೀವು ಇನ್ ಮುಂದೆ? ಒಂದು 200 ರೂಪಾಯಿ ಸ್ಟಾಂಪ್ ತೊಗೊಂಬ, ನೋಟ್ರಿ ಮುಂದೆ ಹೋಗಿ ಅದನ್ನು ಹೇಳಿ ಕಿಶನ್ ನನಗೆ ಮುದ್ರಿ ಒತ್ತು ಕಿಶನ್ ಬರೆದು ಕೊಡ್ತೀನಿ. ಮೈಸೂರು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರೋದ್ರಿಂದ ಇದು ಗೆಲ್ಲೇಬೇಕು ಅನ್ನೋ ಒಂದು ಛಲ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ನಾವು ಈಗಾಗಲೇ ಸಜ್ಜಾಗಿದ್ದೀವಿ. ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಯಕೆ ನನಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಉತ್ತಮ ಆಯ್ಕೆ ಆಗುತ್ತೆ. ಆದರೆ ವರಿಷ್ಠರಿಗೆ ತೀರ್ಮಾನ ತಗೋತಾರೆ, ಅದಕ್ಕೆ ನಾವೆಲ್ಲರೂ. ಯಾಕೂ ಎಮರ್ಜೆನ್ಸಿಗೆ ನಮ್ಮ ಶಬೀರ್ ಒಂದು 200 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತೊಗೊಂಡು ಹಾಕ್ಸೋದೇ ಒಳ್ಳೇದೇನೋ ಸೌದಿ ಹತ್ರ. ಎಮರ್ಜೆನ್ಸಿಗೆ ಇರಲಿ, ಹಾಕ್ಸಪ್ಪ ಒಂದನ್ನು. ರಾಜಕಾರಣಿಗಳು ನಂಬುವಂಗಿಲ್ಲ, ಇರಲಿ, ರಿಸ್ಕ್ ಯಾಕೆ, ಆ ಮಾತಿಗೆ ಇರಲಿ. ಅಲ್ಲೇ ಡೆಲ್ಲಿಲಿ ತಗೊಂಡೊಂದು ಬೆಳಗ್ಗೆ ಇದೊಂದು ಯಾಕೋ ಹಾಕ್ಕೊಟ್ಬಿಡಿ ನೋಡೋಣ ಅಂತ ಹಾಕ್ಸ್ಬಿಡಪ್ಪ. ಇವತ್ತು ಬೆಂಗಳೂರು ಸೇರಿ ವಿವಿಧೆಡೆ ರೈತರು ಮತ್ತು ಬಿಜೆಪಿಗರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ತೆಲಂಗಾಣ ಮಾದರಿಯಲ್ಲಿ ಸಾಲ ಮನ್ನಾ, ರೈತರ ಪರ ಬಜೆಟ್ ಆಗ್ರಹಿಸಿ ಸಾವಿರಾರು ರೈತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು. ಇದೇ ವೇಳೆ ಹಾಲು ಉತ್ಪಾದಕರಿಗೆ ಸಬ್ಸಿಡಿ ಹಣ ಕೊಡೋದಾಗಿ ಹೇಳಿದ ಕಾಂಗ್ರೆಸ್ ಸರ್ಕಾರ ಬಿಡಿಗಾಸನ್ನು ಕೊಟ್ಟಿಲ್ಲ ಅಂತ ಬಿಜೆಪಿಗರು ಎಮ್ಮೆ ಹಸು ತಂದು ಪ್ರತಿಭಟನೆ ಮಾಡಿದ್ರು. ಆದರೆ ಪ್ರತಿಭಟನೆಯಲ್ಲಿ ಎಮ್ಮೆ ಹಸು ಬಳಸುವಂತಿಲ್ಲ ಅಂತ ಸಂಘಟನೆಯೊಂದರ ಸದಸ್ಯರು ತಗಾದೆ ತೆಗೆದ್ರು. ಈ ಸಂದರ್ಭದಲ್ಲಿ ವಾಗ್ವಾದ ಆಯಿತು, ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು. ಧಾರವಾಡ, ಹಾಸನ ಸೇರಿ ವಿವಿಧೆಡೆ ಬಿಜೆಪಿಗರು ಪ್ರತಿಭಟನೆ ಮಾಡಿದರು. ಈಗ ಕೇಂದ್ರದವ್ರು ಕಾಸು ಕೊಟ್ಟಿಲ್ಲ ಅಂತ, ಇಲ್ಲಿ ರೈತರು ಕಾಸು ಕೊಟ್ಟಿಲ್ಲ. ಹೌದು, ನೀವು ಕೊಡ್ತೀರಾ 2000 ಸಾಕಾಗಲ್ಲ ಅಂದ್ಬಿಡೋದು. ಹಿಂಗೆ ಅಂದರೆ ನೀನು ಒಂದು ಕೇಳಿದಕ್ಕೆ ಇನ್ನೊಂದು ಅದಕ್ಕೆ ತೀಂದ್ರ ಪ್ರಿಯ ಇದ್ರಿದ್ದಂಗೆ ಒಳ್ಳೆ ಎಮ್ಮೆ ಇದು ಕೇಳಿತು, ಕೋಣ ಅಲ್ಲಿಗಳಿತು ಅಂದಂಗೆ ಇದು ಲೆಕ್ಕಾಚಾರ. ಸುಮ್ಮನೆ ಪೊಲಿಟಿಕಲಿ ಹಿಂಗೆ ಹೇಳ್ಬಿಡೋದು. ಅಫ್ಕೋರ್ಸ್ ಇದು ಕೊಡಬೇಕು. ಈ ಕಾಸು ಕೊಡೋಕೆ ಎಲ್ಲಿದೆ ಗೌರ್ಮೆಂಟ್ ಹತ್ರ? ಸುಮ್ಮನೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ದುಡ್ಡಿದೆ ಅಂತ, ದುಡ್ಡಿಲ್ಲ ಸಿದ್ದರಾಮಯ್ಯವ್ರ ಹತ್ರ. ಇದ್ರೆ ಕೊಡಬೇಕಿಲ್ಲ. ಇದ್ದಿದ್ರೆ ಕೊಡ್ತಿದ್ರು. ಇನ್ನೂ ಎಷ್ಟು ಪ್ರೆಷರ್ ಆನ್ ಸ್ಟೇಟು ಈಗಾಗಲ್ಲ. ಪ್ರೆಷರ್ ಆನ್ ನಮ್ಮ ಆರ್ಥಿಕ ಸಂಪನ್ಮೂಲಗಳ ಒತ್ತಡ ಎಲ್ಲಿ ಹೆಚ್ಚಾಗತ್ತೆ ಅಂದರೆ ನೀವು ಕೊಡಬೇಕಾಗಿರೋ ಹಣಗಳು ಸೇರ್ಕೋತಾ ಹೋದಾಗ. ಇದು ನಾವು ಸಾಲ ಕಟ್ಟೋ ಥರ. ಒಂದು ಮಂತಲ್ಲಿ ನಾನು EMI ಕಟ್ಟಿದೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತೋರಿಸ್ಕೊಂಬಿಡೋಣ ಇರಪ್ಪ ಅಂತಂದಾಗ ಸುಮ್ಮನೆ ತಳ್ಳಿಬಿಡೋದು. ಹಾಗೆ ಅದನ್ನು 2ನೇ ತಿಂಗಳು ತಳ್ಳೋದು, 3ನೇ ತಿಂಗಳು ತಳ್ಳೋದು. 5ನೇ ತಿಂಗಳಿಗೆ ಹೋದಾಗ 5 ತಿಂಗಳು ಪ್ಲಸ್ 1 ತಿಂಗಳು ಆದಾಗ ಗೊತ್ತಾಗತ್ತೆ ಬಂಡೆ ಹೆಂಗೆ ಬೀಳ್ತಾ ಇದೆ ತಲೆ ಮೇಲೆ ಈಗ ಅಂತ. ಆ ಪ್ರೆಷರ್ ಬಿಲ್ಡ್ ಆಗುತ್ತೆ. BMTCದು ಶಕ್ತಿ ಇರಬಹುದು, ನಾಳೆ ವಿದ್ಯುತ್ತಲ್ಲಿ ಪ್ರೊಡಕ್ಷನ್ನವ್ರಿಗೆ ವಾಪಸ್ ಕೊಡಬೇಕಾಗಿರೋದು ಇರಬಹುದು, ಸಂಬಳದ್ದಿರಬಹುದು, NPS OPS ಅಲ್ಲಿ ಇರಬಹುದು, ಪೇ ಕಮಿಷನ್ ಇಂದು ಇನ್ನೊಂದು ಪಾರ್ಟ್ ಇದೆ ಬಾಕಿ ಸ್ಟೇಟಲ್ಲಿ, ಅದು ಬಂದಾಗ ಅದಿರಬಹುದು. ಪ್ರೆಷರ್ ಬಿಲ್ಡ್ ಆಗೋದು ಅಲ್ಲಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, 1 ವರ್ಷ ಬೇಕು. ಕುಕ್ಕರ್ ಇಟ್ಟಿದ ತಕ್ಷಣ ಪುಷ್ ಪುಷ್ ಅಂತ ಮಾಡಿಬಿಡಲ್ಲ. ಕುಕ್ಕರ್ ಬರುತ್ತಾ? ಇಲ್ಲ, ಒಂದು 15 ನಿಮಿಷ ತಗೊಳತ್ತೆ ತಾನೇ ಕುಕ್ಕರ್. ಆಮೇಲೆ ತಾನೇ ವೆಯ್ಟ್ ಮೇಲೆ ಹಾರೋದು 3 ಸರಿ ಆಗಿದೆ ಅಂತ ತೆಗಿಯೋದು. ಹಾಗೆ ಇದುವೆ. ಶರದ್ ಪವಾರ್ಗೆ ಪಾಪ ಗಡಿಯಾರದ ಚಿಹ್ನೆನ ಎಲೆಕ್ಷನ್ ಕಮಿಷನವ್ರು ಕೊಟ್ಟಿಲ್ಲ, NCP ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ, ಅಜಿತ್ ಪವಾರ್ಗೆ. ಹೋಯ್ತು ನಿಮ್ಮದು ಹೋಗ್ರಿ ಎತ್ಲ ಕಡೆಗೆ ಅಂತ. ಈಗ ಏನು ಮಾಡ್ತಾರೋ ಏನೋ, ಮೋಸ್ಟ್ಲಿ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡ್ತಾರೆ ಅಷ್ಟೇ. ನ್ಯಾಯಯಾತ್ರೆ ವೇಳೆ ಕಾರ್ಯಕರ್ತರೊಬ್ಬರ ನಾಯಿ ಜೊತೆ ಆಟವಾಡ್ತಾ ಇದ್ರು ರಾಹುಲ್ ಗಾಂಧಿ. ಅದಕ್ಕೆ ಬಿಸ್ಕೆಟ್ ತಿನ್ಸೋಕೆ ಹೋದ್ರು, ಅದು ತಿನ್ನಲಿಲ್ಲ. ಕಾರ್ಯಕರ್ತನ ಕೈ ಕೊಟ್ಟು ತಿನ್ಸು ಅಂತ ಹೇಳಿದ್ರು. ಆದರೆ ಇದನ್ನ ಬಿಜೆಪಿಗರು ತಿರ್ಚಿದ್ದಾರೆ. ನೋಡಿ, ನಾಯಿಗೆ ಬಿಸ್ಕೆಟ್ ಕೊಟ್ಟಿದ್ರು, ನಾಯಿ ತಿನ್ನಲಿಲ್ಲ ಅಂತ ಅದೇ ಬಿಸ್ಕೆಟ್ನ ಕಾರ್ಯಕರ್ತನ ಕೊಟ್ಟಿದ್ದಾರೆ. ಹೀಗೆ ಮಾಡ್ತಾ ಹೋದ್ರೆ ಪಕ್ಷ ನಾಶ ಆಗೋದು ಸಹಜ ಅಂತ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ರು. ಅಸ್ಸಾಂ ಸಿಎಂ ಕಾಮೆಂಟ್ ಮಾಡಿ, ರಾಹುಲ್ ಗಾಂಧಿ ಕುಟುಂಬ ಹಾಕಿದ ಬಿಸ್ಕೆಟ್ ಅನ್ನ ತಿನ್ನೋದಕ್ಕೆ ನಾನು ನಿರಾಕರಿಸಿದೆ, ಹಾಗಾಗಿ ನಾನು ಭಾರತೀಯ, ಹೆಮ್ಮೆಯ ಭಾರತೀಯ ಮತ್ತು ಅಸ್ಸಾಮಿಯ ಅಂತೆಲ್ಲ ಹೇಳ್ಕೊಂಡಿದ್ದಾರೆ.
ಅವ್ರೇನು ಅವರು ಕೊಟ್ಟಿಲ್ರಿ, ಅಲ್ಲ ಅವ್ರು ತಿನ್ಸು ಅಂತ ಕೊಟ್ಟಿದ್ದಾರೆ ಸರ್, ನಾಯಿಗೆ ತಿನ್ಸು ಅದನ್ನ ಹಿಂಗೆ ಟ್ವಿಸ್ಟಾ? ಸರ್. ಓ ಐ ಸಿ. ತಿರ್ಚೋದು ಅಂದ್ರೆ ಹಿಮಂತ ಬಿಸ್ವಾ ಶರ್ಮಾಗೂ ನಾಯಿಗೂ ರಾಹುಲ್ ಗಾಂಧಿ ಇವ್ರದ್ದೆಲ್ಲ ಒಂದು ಕತೆ ಇದೆ. ಅವ್ರು ಭಾಳ ಹಿಂದೆ ಹೋಗಿದ್ರಂತ ಅವ್ರ ಮನೆಗೆ, ಅದೇನೋ ಕಷ್ಟ ಸುಖ ಹೇಳ್ಕೊಳಕ್ಕೆ ಅಸ್ಸಾಮ್ದು ಲೀಡರ್ಶಿಪ್ ವಿಚಾರದಲ್ಲಿ. ಆಗ ರಾಹುಲ್ ಗಾಂಧಿ ಅವ್ರ ಮಾತೆ ಕೇಳಿಸ್ಕೊಳ್ಳಿಲ್ವಂತೆ, ನಾಯಿ ಜೊತೆ ಆಟ ಆಡ್ತಾ ಕೂತಿದ್ರಂತೆ ಅಂತೆಲ್ಲ ಇವರು ಆಗಲೇ ಹೇಳಿದ್ದಾರೆ ಈ ಕತೆ ಎಲ್ಲ. ಆ ಕಾರಣಕ್ಕೆ ಮಾತು. ಅದಕ್ಕೆ ಇವರು ಇದನ್ನೆಲ್ಲ ಹೇಳ್ತಿರೋದು, ಹಿಮಂತ ಬಿಸ್ವಾ ಶರ್ಮಾ. ಮಧ್ಯಪ್ರದೇಶದ ಹರ್ದಾ ಪಟ್ಟಣದ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದೆ. 11 ಕಾರ್ಮಿಕರು ಬಲಿಯಾಗಿದ್ದಾರೆ, 63ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಇನ್ನೂ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟು 15 ಟನ್ನಷ್ಟು ಪಟಾಕಿ ಸ್ಫೋಟಗೊಂಡಿದೆ. ಭೂಮಿಯೇ ಕಂಪಿಸಿದ ಅನುಭವ ಆಗಿದೆ ಅಂತ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಖಾನೆ ಸಮೀಪದ ಹಲವು ಮನೆಗಳು ಕೂಡ ಧಗಧಗಿಸಿವೆ. ಮಧ್ಯಪ್ರದೇಶ ಸರ್ಕಾರ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ಪರಿಹಾರ ಪ್ರಕಟ ಮಾಡಿದೆ. 15 ಟನ್ ಅಂದ್ರೆ ಏನು ಸುಮ್ಮನೆ? ಡೀಪ್ ಫೇಕ್ ದುರ್ಬಳಕೆ ಏನಾಗ್ತಾ ಇದೆ ಅಂದರೆ, ಹಾಂಗ್ಕಾಂಗಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಿಂದ 15 ನಿಮಿಷದಲ್ಲಿ 200 ಕೋಟಿ ಕಳ್ಕೊಂಡ್ರಂತೆ. ಕಂಪನಿಯ CFO ರೂಪದಲ್ಲಿ ಸಿಬ್ಬಂದಿಗೆ ಯಾವನೊಬ್ಬ ಕಾಲ್ ಮಾಡ್ದ, ಅದೇ ಥರ ಅವ್ರ ಥರಾನೇ ಆದೇಶ ಕೊಟ್ಟನಂತೆ, ಅವ್ರ ಥರಾನೇ ಎಲ್ಲ ಡೈರೆಕ್ಷನ್ಸ್ ಕೊಟ್ಟನಂತೆ. ಇದು ಹಾಂಗ್ಕಾಂಗ್ ಇನ್ನೊಂದು ಖಾತೆಗೆ ಯಾವುದಕ್ಕೋ ಒಂದು $25 ಮಿಲಿಯನ್ ಹಾಕ್ಬಿಡಿ ಇನ್ನಂತೆ. ಇವ್ರು ಹಾಕ್ಬಿಟ್ರಂತೆ, ಅದು ಹೋಗ್ಬಿಡ್ತಂತೆ. ಅಷ್ಟೇ, ಮುಗೀತು ಕತೆ. ಇನ್ನೇನಿದೆ ಕತೆ ಅದರಲ್ಲಿ? ಇನ್ನು ಮುಂದೆ ವಿಡಿಯೋ ಕಾಲ್ ಬಂದ್ರೂ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅನ್ನೋನ್ ನಂಬರ್ಸ್ ರಿಸೀವ್ ಮಾಡಬೇಕು. ಟೆಕ್ನಾಲಜಿ ಬರ್ತಿದ್ದಾಗ ಲಾಭ ಆಗ್ತಿದ್ದಂಗೆ ಹಳೆ ಪದ್ಧತಿಗಳು ಕೆಲವೊಮ್ಮೆ ಕೆಲಸ ಮಾಡುತ್ತೆ. ಯಾಕೂ ಬೇಡ, ಇಬ್ರು ಮುಂದೆ ಕೂತ್ಕೊಂಡು ಮಾತಾಡ್ಬಿಟ್ಟು ತೀರ್ಮಾನ ಮಾಡೋಣ ಅಂತಿದ್ರಲ್ಲ ನಮ್ಮೂರ ಕಡೆ. ಇದೆಲ್ಲ ಸುಮ್ಮನೆ ಬೇಡ ಕತೆ, ಇಬ್ರು ಕೂತ್ಕೊಂಡ್ಬಿಟ್ಟು ಮುಖಾಮುಖಿ ತೀರ್ಮಾನ ಮಾಡ್ಕೊಂಬಿಡೋಣ ಅಂತಿದ್ರಲ್ಲ, ಅದೇ ಕಾಲಕ್ಕೆ ವಾಪಸ್ ಹೋದ್ರೂ ಆಶ್ಚರ್ಯ ಇಲ್ಲ. ಮುಖಾಮುಖಿ ಆಗಲಿ ಅಂತ. ಎಸ್. ತೂಫಾನ್ ಕಾರಣ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕುಂಭದ್ರೋಣ ಮಳೆಯಾಗಿದೆ. ಕಾರಣ 130ಕ್ಕೂ ಹೆಚ್ಚು ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳಲ್ಲಿ ಕೆಸರು. ಪೆಸಿಫಿಕ್ ಹೈವೇ ಹಾಳಾಗಿದೆ. ಸಂಚಾರ ಬಂದ್ ಮಾಡಲಾಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು 3 ಮೃತಪಟ್ಟಿದ್ದಾರೆ. 2 ದಿನದಲ್ಲಿ 6.35 ಇಂಚು ಮಳೆ ಬಿದ್ದಿದೆ. ಇದೇ ವೇಳೆ ಲಾಸ್ ವೇಗಾಸ್, ನೆವಾಡಾ ಸೇರಿ ಕೆಲ ಪ್ರದೇಶಗಳಲ್ಲಿ ಭಾರೀ ಹಿಮಪಾತವಾಗಿದೆ. ಸಾವಿರಾರು ವಿಮಾನಗಳ ಹಾರಾಟ ವ್ಯತ್ಯಯಾಗಿದೆ. ವೈಪರೀತ್ಯಗಳು ಸಿಗಾಕೊಂಡಿದ್ದೀವಿ. ಸದರ್ನ್ ಕ್ಯಾಲಿಫೋರ್ನಿಯಲ್ಲಿ ಆಗಿರೋದು. ಆ ಕಡೆ ಟೋಕಿಯೋನಲ್ಲಿ ಹಿಂದೆಂದೂ ಕಾಣದಷ್ಟು ಹಿಮಪಾತ. ಅಲ್ಲಿ ಹಿಮ ಬೀಳ್ತಾ ಇದೆ. ಜನ ಎಲ್ಲ ಅಸ್ತವ್ಯಸ್ತ ಆಗೋಗಿದೆ ಅಲ್ಲೂ ಎಲ್ಲ. ಹಾಗಾಗಿ ಹೇಳೋಕ್ಕಾಗಲ್ಲ. ಈಗ ನಮ್ಮಲ್ಲಿ ಹೇಳಿಲ್ವಾ 40 ಡಿಗ್ರಿ ಆಗತ್ತೆ ಈ ಸರಿ ಆವ್ರೇಜ್ ಏನೇ ಅಂತ. ಬಿಸಿಲು ಹೆಚ್ಚಾಗುತ್ತೆ ಅಂತ. ಬಿಸಿಲು ಹಾಗೆ.